ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಳುಲೆ ಸಾಂಬಾರು ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಫಸ್ಟ್ ಒಂದು ಕುಕ್ಕರಿಗೆ ಕಳುಲೆ, ಬೇಳೆ, ಕಾಬೂಲ್ ಕಡಲೆ ಹಾಕ್ಕೊತಾ ಇದ್ದೀನಿ. ನೀವು ಯಾವ ಕಡಲೆ ಬೇಕಾದ್ರೂ ಹಾಕ್ಕೊಬೋದು. ನೆಕ್ಸ್ಟು ಈರುಳ್ಳಿ, ಟೊಮೆಟೊ, ಟರ್ಮೆರಿಕ್ಕು, ಸಾಲ್ಟು, ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯೋಕೆ ಇಟ್ಕೊಳ್ಳೋಣ. ನಾನೀಗ ಒಂದು 5 ವಿಷಲ್ ಬರ್ಸ್ತಾ ಇದ್ದೀನಿ. ನೋಡ್ಕೊಂಡು ವಿಷಲ್ ಬರ್ಸಿ, ತುಂಬ ಬೆಂದರು ಚೆನ್ನಾಗಾಗಲ್ಲ. ಹಾಗಾಗಿ ನೆಕ್ಸ್ಟ್ ಈಗ ಅಷ್ಟೊತ್ತಿಗೆ ಒಂದು ಖಾರ ರೆಡಿ ಮಾಡ್ಕೊಳ್ಳೋಣ. ನಾವೀಗ ಸಾಂಬಾರಿಗೆ ಸ್ವಲ್ಪ ಆಯಿಲು, ಈರುಳ್ಳಿ, ಜೀರಿಗೆ, ಸಾಸಿವೆ, ಮೆಂತೆ, ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಅಕ್ಕಿ, 1/2 ಸ್ಪೂನ್ ಅಷ್ಟೇ, ಜಾಸ್ತಿ ಹಾಕಬೇಡಿ. ತೆಂಗಿನ ತುರಿ, ಗಸಗಸೆ ಹಾಕ್ಕೊಂಡು ಚೆನ್ನಾಗೊಂದು ಫ್ರೈ ಮಾಡ್ಕೊಳ್ಳಿ, ಮಿಕ್ಸ್ ಕೊಟ್ಕೊಂಡು. ಯಾಕಂದರೆ ಫುಲ್ ರೋಸ್ಟ್ ಆಗಲಿ, ಹಸಿ ಸ್ಮೆಲ್ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಪೆಪ್ಪರ್ ಪೌಡರು, ಟರ್ಮರಿಕ್ ಪೌಡರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬರೋಣ ಖಾರನೀಗ. ಅಷ್ಟೊತ್ತಿಗೆ ಕಳುಲೆ ಬೆಂದಿರುತ್ತೆ. ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಕಳುಲೆ ಹಾಕ್ಕೊಳ್ಳೋಣ ಬೆಂದಿರೋದನ್ನ. ಅದಕ್ಕೆ ನೀರು ಆ್ಯಡ್ ಮಾಡಿಬಿಡಿ ಎಕ್ಸ್ಟ್ರಾ. ಅದರಲ್ಲೇ ನೋಡಿ ಎಷ್ಟು ನೀರಿದೆ. ಅದಕ್ಕೇ ಈಗ ನಾವೇನು ಗ್ರೈಂಡ್ ಮಾಡ್ಕೊಂಬಂದಿರ್ತೀವೋ ಆ ಖಾರನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ. ಸಾಲ್ಟ್ ಕೂಡ ಫಸ್ಟೇ ಬೇಯೋಕ್ಕೆ ಕೂಡ ಸಾಲ್ಟ್ ಹಾಕಿರ್ತೀರ, ಮತ್ತು ಉಪ್ಪಾಗ್ಬಿಡುತ್ತೆ. ಈಗ ಕುದಿ ಬರಲಿ, ಅದು ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ಹಾಗೆ. ಅಷ್ಟೊತ್ತಿಗೆ ನಾವೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲು, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿ ಲೀವ್ಸ್ ಹಾಕ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ನೋಡಿ ಖಾರ ಕುದ್ದಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಕುದ್ದಿರುತ್ತೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಒಗ್ಗರಣೆನ ಹಾಕಿದರೆ ಕಳುಲೆ ಸಾಂಬಾರ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಸಿ ಯು ಟುಮಾರೋ ವಿತ್ ನ್ಯೂ ರೆಸಿಪಿ.